ಯುಧಿಷ್ಠಿರನು, ನಿನ್ನ ಮಾತು ನಿಜವಾಗಲಿ ಮಗುವೆ, ದೇವತೆಗಳ ಅನುಗ್ರಹ ನಿನ್ನ ಮೇಲಿರಲಿ. ನಿನ್ನ ಬೆಂಬಲಕ್ಕೆ ನಮ್ಮ ಕಡೆಯ ವೀರರೆಲ್ಲರೂ ಇರುತ್ತಾರೆ. ನೀನು ಕೃಷ್ಣನಿಗೂ ಅರ್ಜುನನಿಗೂ ಕೀರ್ತಿಯನ್ನು ತಾ ಎಂದನು. ಅಭಿಮನ್ಯುವು ತನ್ನ ದೊಡ್ಡಪ್ಪ ಚಿಕ್ಕಪ್ಪರಿಗೆಲ್ಲ ನಮಸ್ಕಾರ ಮಾಡಿ ಹೊರಟು ರಥವನ್ನೇರಿದನು. ಪಾಂಡವರೆಲ್ಲರೂ ಅವನನ್ನು ಬೀಳ್ಕೊಟ್ಟರು. ತಾವು ಅವನ ಬೆನ್ನ ಹಿಂದೆಯೇ ಹೊರಟರು. ಎಲ್ಲರೂ ಮಹಾವೇಗದಿಂದಲೇ ಸೈನ್ಯದೆಡೆಗೆ ನುಗ್ಗಿದರು. ಮಿಂಚಿನಂತೆ ಹೊಂಚಿದ ಅಭಿಮನ್ಯುವಿನ ರಥವು ಪದ್ಮವ್ಯೂಹದೆಡೆಗೆ ಸಿಡಿಲಿನಂತೆ ನಡೆಯಿತು. ಧ್ವಜವೊಂದು ಬೇರೆಯಾಗದಿದ್ದರೆ ಅರ್ಜುನನೇ ಬಂದಿರುವನು ಎನಿಸುವಂತಿತ್ತು. ಎರಡೂ ಸೈನ್ಯಗಳು ಮೇಳವಿಸುವಂತೆ ಇದ್ದವು. ದ್ರೋಣನ ಕಣ್ಣಿಗೆ ಮಾನವ ವ್ಯಾಪ್ತಿಗೆ ಮೀರಿದ ಪದ್ಮವ್ಯೂಹ ಛೇದನೆಯನ್ನು ಅಭಿಮನ್ಯುವು ಸಾಧಿಸಿ ಒಡನೆಯೇ ವ್ಯೂಹವನ್ನು ಪ್ರವೇಶಿಸಿಬಿಟ್ಟನು. ಕೌರವ ಸೇನೆಯು ಭಯದಿಂದ ತತ್ತರಿಸಿತು. ಅರ್ಜುನನ ಮಗ 16 ವರ್ಷದ ಪೋರ ವ್ಯೂಹವನ್ನು ಒಡೆದು ದ್ರೋಣನ ಲೆಕ್ಕಾಚಾರಗಳನ್ನೆಲ್ಲ ಬುಡಮೇಲು ಮಾಡಿಬಿಟ್ಟಿದ್ದನು. ಅಕಸ್ಮಾತ್ ಛೇದಿಸಲ್ಪಟ್ಟರೂ ತಕ್ಷಣವೇ ಪುನಃ ಕೂಡಿಕೊಳ್ಳುವಂಥದ್ದು ಪದ್ಮವ್ಯೂಹ. ಅಭಿಮನ್ಯು ಒಳಗೆ ಹೋದ ಒಡನೆಯೇ ಅನೇಕ ವೀರರನ್ನು ಒಟ್ಟಿಗೇ ಎದುರಿಸಬೇಕಾಯಿತು. ಆದರೇನು, ಅವನ ಬಾಣಗಳ ವರ್ಷಗಳಿಂದ ಸಾಯುವ ಸೈನಿಕರ ರಾಶಿ ಬೆಳೆಯುತ್ತಲೇ ಹೋಯಿತು. ಕೌರವರು ಸಹಾಯಕ್ಕಾಗಿ ದಶ ದಿಕ್ಕುಗಳನ್ನೇ ನೋಡತೊಡಗಿದರು. ಕುಮಾರನನ್ನು ತಡೆಯುವವರೇ ಇಲ್ಲವಾದರು. ಮೊದಲು ಎದುರಿಸಿ ನಿಂತವನು ದುರ್ಯೋಧನನು. ಇದನ್ನು ನೋಡಿದೊಡನೆಯೇ ಸಹಾಯಕ್ಕಾಗಿ ದ್ರೋಣನು ಧಾವಿಸಿ ಬಂದನು. ಕೃಪ, ಕೃತವರ್ಮ, ಶಕುನಿ ಇವರೆಲ್ಲರೂ ಪಕ್ಕದಲ್ಲಿಯೇ ಬಂದು ನೆರೆದಿದ್ದರು. ವ್ಯೂಹದ ಹೃದಯದಲ್ಲಿದ್ದ ರಾಜನ ಬಳಿಗೆ ಕ್ಷಣ ಮಾತ್ರದಲ್ಲಿ ಅಭಿಮನ್ಯು ಬಂದು ಬಿಟ್ಟಿದ್ದನು. ಎಲ್ಲ ವೀರರು ಒಟ್ಟಿಗೆ ಅಭಿಮನ್ಯುವನ್ನು ಘಾತಿಸಲಾರಂಭಿಸಿದರು. ದುಶ್ಯಾಸನ, ಭೂರಿಶ್ರವಸ್ಸು ಮೊದಲಾದವರು ಬಂದು ಸೇರಿಕೊಂಡರು. ಅವರಾರಿಗೂ ಅಭಿಮನ್ಯುವನ್ನು ತಡೆಯಲಾಗಲಿಲ್ಲ. ಅವನ ಬಾಣಗಳಿಂದ ರಾಧೇಯನು ಕೂಡ ತತ್ತರಿಸಿ ಹೋದನು. ಎಲ್ಲರೂ ಹಿಮ್ಮೆಟ್ಟಬೇಕಾಯಿತು. ಏಕಾಂಗಿಯಾಗಿದ್ದರೂ ಅಭಿಮನ್ಯುವು ಇಡೀ ಕೌರವ ಸೈನ್ಯವನ್ನು ಎದುರಿಸಿ ಹೋರಾಡುತ್ತಿದ್ದನು. ಅನೇಕ ವೀರರು ಒಟ್ಟಿಗೆ ಅವನನ್ನು ಎದುರಿಸಿದರೂ ಮಗುವಿನ ಮುಖದಲ್ಲಿ ಮುಗುಳ್ನಗೆ ಮಾಸಲಿಲ್ಲ. ಶೌರ್ಯದಲ್ಲಿ ಕೃಷ್ಣಾರ್ಜುನ ಇಬ್ಬರನ್ನೂ ಮೀರಿಸಿದನು. 1000 ಗಟ್ಟಲೆಯಲ್ಲಿ ಸೈನಿಕರನ್ನು ಕೊಲ್ಲುತ್ತಿದ್ದನೆಂದರೆ ಉತ್ಪ್ರೇಕ್ಷೆಯಲ್ಲ. ಎಲ್ಲ ಅಸ್ತ್ರಗಳನ್ನು ಬಲ್ಲವನಾಗಿದ್ದ ಅವನು ಎಲ್ಲವನ್ನೂ ಬಳಸುತ್ತಿದ್ದನು. ಅವನ ಬಿಲ್ಲಿನಿಂದ ಹೋರಾಡುತ್ತಿದ್ದ ಸಹಸ್ರಾರು ಬಾಣಗಳು ಸೂರ್ಯನಿಂದ ಹೊರಡುವ ಕಿರಣಗಳಂತೆ ಕಾಣುತ್ತಿದ್ದವು. ಅವನ ಮುನ್ನಡತೆಯನ್ನು ಗಮನಿಸುತ್ತಿದ್ದ ದ್ರೋಣನು ಕೃಪನನ್ನು ಕರೆದು, ಅಭಿಮನ್ಯುವು ಬಹಳ ಕೌಶಲ್ಯವುಳ್ಳ ಧನುರ್ಧಾರಿ. ತನ್ನ ದೊಡ್ಡಪ್ಪ ಚಿಕ್ಕಪ್ಪರ ಪ್ರೀತ್ಯರ್ಥವಾಗಿ ಇಂದು ಇಲ್ಲಿಗೆ ಬಂದಿರುವನು. ಮನಸ್ಸು ಮಾಡಿದರೆ ನಮ್ಮ ಇಡೀ ಸೈನ್ಯವನ್ನು ನಿರ್ನಾಮ ಮಾಡಿಬಿಡಬಲ್ಲ. ಅವನು ಇನ್ನೂ ಏಕೆ ಹಾಗೆ ಮಾಡಿಲ್ಲವೆಂದು ಆಶ್ಚರ್ಯವಾಗುತ್ತಿದೆ ಎಂದನು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.